ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಇವತ್ತಿನ ಗಣಿತ ಕ್ಲಾಸ್ಗೆ ವೆಲ್ಕಮ್. ಇಂದು ನಾವು ಎರಡು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳ ಬಗ್ಗೆ ಕಲಿಯೋಣ. HCF ಮತ್ತು LCM. ಹೆಸರು ಕೇಳೋಕೆ ಸ್ವಲ್ಪ ಒಂದೇ ಥರ ಇದ್ರೂ ಇವೆರಡು ಮಾಡೋ ಕೆಲಸಗಳು ಪೂರ್ತಿ ಬೇರೆ ಬೇರೆ. ಬನ್ನಿ, ಇವತ್ತಿನ ಪಾಠದಲ್ಲಿ ಇವುಗಳ ಹಿಂದಿನ ಮಜಾವನ್ನ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ ತಾನೇ? ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಪಜಲ್ ಥರ ನೋಡೋಣವಾ? ಒಂದ್ ಕಡೆ ನಮ್ ಹತ್ರ ಇರೋ ವಸ್ತುಗಳನ್ನ ಒಂದೇ ಸಮನಾದ ಗುಂಪುಗಳಾಗಿ ಹಂಚೋದ್ ಹೇಗೆ ಅಂತ ಯೋಚಿಸ್ತೀವಿ. ಇನ್ನೊಂದ್ ಕಡೆ ಬೇರೆ ಬೇರೆ ಸಮಯದಲ್ಲಿ ನಡೆಯೋ ಎರಡು ವಿಷಯಗಳು ಮತ್ತೆ ಯಾವಾಗ ಒಂದೇ ಸಲ ಭೇಟಿಯಾಗ್ತವೆ ಅಂತ ಕಂಡಿಡಿಯಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೂ ಏನ್ ಸಂಬಂಧ? ಈ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ಇದೆರಡು ಎಷ್ಟು ಸುಲಭ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದಲಿಗೆ ನಾವು HCF ಬಗ್ಗೆ ಮಾತಾಡೋಣ. HCF ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಹತ್ರ ಇರೋ ವಸ್ತುಗಳನ್ನ ಸ್ವಲ್ಪನೂ ಉಳಿಯದ ಹಾಗೆ, ಅಂದ್ರೆ ಶೇಷ ಇಲ್ಲದ ಹಾಗೆ, ಸಾಧ್ಯವಾದಷ್ಟು ದೊಡ್ಡ ಸಮಾನ ಗುಂಪುಗಳಾಗಿ ಹೇಗೆ ವಿಭಾಗಿಸೋದು ಅಂತ ಕಲಿಯೋದು. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನಿಧಾನವಾಗಿ ನೋಡೋಣ. HCF ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಆ ಹೆಸರಲ್ಲೇ ಅದರೆಲ್ಲ ಗುಟ್ಟು ಅಡಗಿದೆ. ಬನ್ನಿ, ಒಂದೊಂದೇ ಪದವನ್ನಾಗಿ ಬಿಡಿಸಿ ನೋಡೋಣ. ಮಹತ್ತಮ ಅಂದ್ರೇನು? ಅತಿ ದೊಡ್ಡದು, ದ ಬಿಗ್ಗೆಸ್ಟ್ ಒನ್. ಸಾಮಾನ್ಯ ಅಂದ್ರೆ ನಾವು ತಗೊಳ್ಳೋ ಎಲ್ಲಾ ಸಂಖ್ಯೆಗಳಲ್ಲೂ ಅದು ಇರಬೇಕು, ಅಂದ್ರೆ ಕಾಮನ್. ಮತ್ತು ಕೊನೆಯದಾಗಿ ಅಪವರ್ತನ. ಇದರರ್ಥ ಒಂದು ಸಂಖ್ಯೆಯನ್ನ ಶೇಷವಿಲ್ಲದೆ ಪೂರ್ತಿಯಾಗಿ ಭಾಗಿಸೋ ಇನ್ನೊಂದು ಸಂಖ್ಯೆ, ಅ ಫ್ಯಾಕ್ಟರ್. ಈ ಮೂರು ಪದಗಳು ನೆನ್ಪಿದ್ರೆ ಸಾಕು, HCF ಯಾವತ್ತೂ ಕಷ್ಟ ಅನ್ಸಲ್ಲ. ಸರಿ, ಹಾಗಾದ್ರೆ ಬನ್ನಿ ಒಂದು ಲೆಕ್ಕನೆ ಮಾಡಿ ನೋಡೋಣ. 12 ಮತ್ತು 18ರ HCF ಕಂಡುಹಿಡಿಯೋಣ. ಎಲ್ರೂ ರೆಡಿ ಇದ್ದೀರಾ? ನಾವೀಗ ಕಲ್ತ ರೂಲ್ಸ್ಗಳನ್ನೇ ಬಳಸಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಬಿಡಿಸೋಣ. ಇಲ್ಲಿ ತುಂಬಾ ಸಿಂಪಲ್ ಆಗಿರೋ 4 ಸ್ಟೆಪ್ಸ್ ಇವೆ. ಗಮನವಿಟ್ಟು ಕೇಳಿ. ಮೊದಲನೇ ಸ್ಟೆಪ್, 12ನ ಯಾವೆಲ್ಲ ಸಂಖ್ಯೆಗಳು ಪೂರ್ತಿಯಾಗಿ ಭಾಗಿಸ್ತವೆ ಅಂತ ಬರೆಯೋಣ. ಅಂದ್ರೆ 1, 2, 3 ಈ ಥರ. ಎರಡನೇ ಸ್ಟೆಪ್, ಅದೇ ರೀತಿ 18ನ್ನ ಭಾಗಿಸುವ ಎಲ್ಲಾ ಸಂಖ್ಯೆಗಳನ್ನ ಬರೆಯೋಣ. ಮೂರನೇ ಸ್ಟೆಪ್, ಎರಡೂ ಲಿಸ್ಟ್ಗಳಲ್ಲಿರುವ ಒಂದೇ ತರಹದ ಸಂಖ್ಯೆಗಳನ್ನ ಗುರುತಿಸೋಣ. ಮತ್ತು ಕೊನೆಯ ಸ್ಟೆಪ್, ಆ ಕಾಮನ್ ಸಂಖ್ಯೆಗಳಲ್ಲಿ ಅತಿ ದೊಡ್ಡದು ಯಾವುದು ಅಂತ ನೋಡೋಣ. ನೋಡಿ, 12 ಮತ್ತು 18 ಈ ಎರಡೂ ಸಂಖ್ಯೆಗಳನ್ನ 1, 2, 3 ಮತ್ತೆ 6ರಿಂದ ಶೇಷವಿಲ್ಲದೆ ಭಾಗಿಸಬಹುದು. ಹಾಗಾಗಿ ಇವೇ ನಮ್ಮ ಸಾಮಾನ್ಯ ಅಪವರ್ತನಗಳು. ಈಗ ನಮ್ಮ ಕೊನೆಯ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ಗೆ ಬಂದಿದ್ದೇವೆ. ಈ 1, 2, 3 ಮತ್ತೆ 6ರಲ್ಲಿ ಯಾವುದು ಮಹತ್ತಮ ಅಂದ್ರೆ ಅತಿ ದೊಡ್ಡದು? ಯೋಚನೆ ಮಾಡಿ, ಹೇಳಿ ನೋಡೋಣ. ಹೌದು, ನೀವು ಊಹಿಸಿದ್ದು ಕರೆಕ್ಟ್, ಅದು 6. ಹಾಗಾದ್ರೆ 12 ಮತ್ತು 18ರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ HCF 6. ನೋಡಿದ್ರಾ ಎಷ್ಟು ಸುಲಭ? ಸರಿ, ಈ HCF ಅನ್ನೋದು ಬರೀ ಲೆಕ್ಕದ ಪುಸ್ತಕದಲ್ಲಿ ಇರೋದಾ? ಖಂಡಿತ ಇಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲೂ ಇದು ಇದೆ. ಶ್ರೀಮತಿ ಗುಪ್ತಾ ಅಂತ ಒಬ್ರು ಟೀಚರ್ ಇದ್ದಾರೆ ಅಂದ್ಕೊಳ್ಳಿ. ಅವರು ಸ್ಟೂಡೆಂಟ್ಸ್ಗೆ ಗಿಫ್ಟ್ ಬ್ಯಾಗ್ಗಳನ್ನ ರೆಡಿ ಮಾಡ್ತಿದ್ದಾರೆ. ಅವ್ರ ಹತ್ರ 12 ನೋಟ್ಬುಕ್ಗಳು ಮತ್ತು 18 ಪೆನ್ಗಳಿವೆ. ಅವರ ತಲೆಯಲ್ಲಿ ಒಂದು ಐಡಿಯಾ ಇದೆ. ಪ್ರತಿಯೊಂದು ಬ್ಯಾಗ್ನಲ್ಲೂ ಒಂದೇ ಸಮನಾದ ನೋಟ್ಬುಕ್, ಒಂದೇ ಸಮನಾದ ಪೆನ್ ಇರಬೇಕು. ಹಾಗಾದ್ರೆ ಒಂದು ವಸ್ತುವು ಉಳಿಯದ ಹಾಗೆ ಅವರು ಮ್ಯಾಕ್ಸಿಮಮ್ ಎಷ್ಟು ಒಂದೇ ರೀತಿಯ ಚೀಲಗಳನ್ನ ಮಾಡಬಹುದು? ಇಲ್ಲಿ ನಾವು ವಸ್ತುಗಳನ್ನ ಹಂಚುತ್ತಿದ್ದೇವೆ, ವಿಭಾಗ ಮಾಡುತ್ತಿದ್ದೇವೆ ಅಲ್ವಾ? ಹಾಗಾಗಿ ಇದು HCF ಲೆಕ್ಕ. ನಾವಾಗ್ಲೇ ಕಂಡುಹಿಡಿದಿದ್ವಿ ಅಲ್ವಾ, 12 ಮತ್ತು 18ರ HCF 6 ಅಂತ. ಇದರರ್ಥ ಶ್ರೀಮತಿ ಗುಪ್ತಾ ಅವರು ಗರಿಷ್ಠ 6 ಒಂದೇ ರೀತಿಯ ಚೀಲಗಳನ್ನು ಮಾಡಬಹುದು. ಪ್ರತಿ ಚೀಲದಲ್ಲಿ 2 ನೋಟ್ಬುಕ್ಗಳು ಮತ್ತು 3 ಪೆನ್ಗಳಿರ್ತವೆ. ನೋಡಿ, ಒಂದು ನೋಟ್ಬುಕ್ ಕೂಡ ಉಳಿಲಿಲ್ಲ, ಒಂದು ಪೆನ್ ಕೂಡ ಉಳಿಲಿಲ್ಲ. ಎಲ್ಲವೂ ಪರ್ಫೆಕ್ಟ್ ಆಗಿ ಹಂಚಿಕೆ ಆಯಿತು. ಸರಿ, HCF ಕಥೆ ಮುಗಿತು. ಈಗ ನಮ್ಮ ಇನ್ನೊಬ್ಬ ಹೀರೋನ ಮೀಟ್ ಮಾಡೋಣ, LCM. HCF ವಸ್ತುಗಳನ್ನ ಹಂಚೋದಿಕ್ಕೆ ಹೆಲ್ಪ್ ಮಾಡಿದ್ರೆ, LCM ಬೇರೆ ಬೇರೆ ಸಮಯದಲ್ಲಿ ನಡೆಯೋ ಘಟನೆಗಳು ಮತ್ತೆ ಯಾವಾಗ ಒಟ್ಟಿಗೆ ಸೇರ್ತವೆ ಅಂತ ಕಂಡುಹಿಡಿಯೋಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ತುಂಬಾ ಮಜಾವಾಗಿದೆ. ಬನ್ನಿ ನೋಡೋಣ. LCM ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇಲ್ಲೂ ಕೂಡ ಹೆಸರಲ್ಲೇ ಎಲ್ಲ ಇದೆ. ಲಘುತ್ತಮ ಅಂದ್ರೇನು? ಅತೀ ಚಿಕ್ಕದು, ದ ಸ್ಮಾಲೆಸ್ಟ್ ಒನ್. ಸಾಮಾನ್ಯ ಅಂದ್ರೆ ಮತ್ತೆ ಎರಡರಲ್ಲೂ ಇರಬೇಕು, ಅಂದ್ರೆ ಶೇರ್ಡ್. ಮತ್ತು ಅಪವರ್ತ್ಯ ಅಂದ್ರೆ ಒಂದು ಸಂಖ್ಯೆಯ ಮಗ್ಗಿ ಆರ್ ಟೈಮ್ಸ್ ಟೇಬಲ್. ಉದಾಹರಣೆಗೆ 4ರ ಅಪವರ್ತ್ಯಗಳು 4, 8, 12, 16 ಹೀಗೆ ಹೋಗ್ತಾ ಇರುತ್ತೆ. ಬನ್ನಿ 4 ಮತ್ತು 6ರ LCM ಕಂಡುಹಿಡಿಯೋಣ. ಇಲ್ಲೂ ಅದೇ ಥರ ಸಿಂಪಲ್ ಸ್ಟೆಪ್ಸ್ ಇದೆ. ಮೊದಲನೇ ಸ್ಟೆಪ್, 4ರ ಮಗ್ಗಿಯನ್ನ ಬರೆಯೋಣ. 4, 8, 12, 16 ಹೀಗೆ. ಎರಡನೇ ಸ್ಟೆಪ್, 6ರ ಮಗ್ಗಿಯನ್ನ ಬರೆಯೋಣ.
6, 12, 18, 24 ಹೀಗೆ. ಆಮೇಲೆ 2 ಲಿಸ್ಟ್ಗಳಲ್ಲಿರುವ ಸಾಮಾನ್ಯ ಸಂಖ್ಯೆಗಳನ್ನು ಗುರುತಿಸೋಣ. ಕೊನೆಗೆ ಆ ಕಾಮನ್ ಸಂಖ್ಯೆಗಳಲ್ಲಿ ಅತಿ ಚಿಕ್ಕದು ಯಾವುದಂತ ಆರಿಸೋಣ. ಈಗ 2 ಮಗ್ಗಿಗಳನ್ನು ನೋಡಿ. ಯಾವ ಸಂಖ್ಯೆಗಳು 2ರಲ್ಲೂ ಇವೆ? ನೋಡಿ, 12 ಇಲ್ಲಿದೆ, ಅಲ್ಲೂ ಇದೆ. 24 ಇಲ್ಲಿದೆ, ಅಲ್ಲೂ ಇದೆ. ಹೀಗೆ ಮುಂದೆ ಹೋದರೆ ಇನ್ನೂ ಸಿಗ್ತವೆ. ಇವೆಲ್ಲ ಸಾಮಾನ್ಯ ಅಪವರ್ತ್ಯಗಳು. ಆದರೆ ನಮಗೆ ಬೇಕಾಗಿರೋದು ಅವುಗಳಲ್ಲಿ ಅತಿ ಚಿಕ್ಕದು, ಲಘುತಮವಾದದ್ದು. 12 ಮತ್ತು 24ರಲ್ಲಿ ಯಾವುದು ಚಿಕ್ಕದು? ಆಫ್ಕೋರ್ಸ್ 12. ಹಾಗಾಗಿ 4 ಮತ್ತು 6ರ LCM 12 ಆಗುತ್ತೆ. ಪರ್ಫೆಕ್ಟ್. ಈಗ LCM ಅನ್ನ ನಿಜ ಜೀವನದಲ್ಲಿ ಎಲ್ಲಿ ನೋಡಬಹುದು ಅಂತ ತಿಳಿಯೋಣ. ಒಂದು ಕಥೆ ಕೇಳಿ. ದೆಹಲಿ ಬಸ್ ಸ್ಟ್ಯಾಂಡ್ನಿಂದ 2 ಬಸ್ಸುಗಳು ಒಂದೇ ಸಾರಿ ಬೆಳಗ್ಗೆ 8 ಗಂಟೆಗೆ ತಮ್ಮ ಜರ್ನಿ ಶುರು ಮಾಡ್ತವೆ. ಜೈಪುರ್ ಎಕ್ಸ್‌ಪ್ರೆಸ್ ಪ್ರತಿ 4 ಗಂಟೆಗೊಮ್ಮೆ ಸ್ಟ್ಯಾಂಡ್ಗೆ ವಾಪಸ್ ಬರ್ತದೆ. ಆಗ್ರಾ ಫ್ಲೈಯರ್ ಪ್ರತಿ 6 ಗಂಟೆಗೊಮ್ಮೆ ವಾಪಸ್ ಬರ್ತದೆ. ಈಗ ಪ್ರಶ್ನೆ ಇದು, ಈ 2 ಬಸ್ಸುಗಳು ಹೊರಟ ಜಾಗಕ್ಕೆ ಅಂದ್ರೆ ದೆಹಲಿ ಬಸ್ ಸ್ಟ್ಯಾಂಡ್ಗೆ ಮತ್ತೆ ಯಾವಾಗ ಒಂದೇ ಸಮಯಕ್ಕೆ ಬಂದು ಭೇಟಿಯಾಗ್ತವೆ? ನೋಡಿ, ಇಲ್ಲಿ ಅವುಗಳ ಚಲನೆಗಳು ಮತ್ತೆ ಯಾವಾಗ ಒಟ್ಟಿಗೆ ಸೇರ್ತವೆ ಅಂತ ನೋಡ್ತಿದ್ದೀವಿ. ಹಾಗಾಗಿ ಇದು LCM ಲೆಕ್ಕ. ನಾವು ಈಗಾಗಲೇ 4 ಮತ್ತು 6ರ LCM 12 ಅಂತ ಕಂಡಿಡಿದಿದ್ದೀವಿ. ಇದರರ್ಥ ಆ ಬಸ್ಸುಗಳು 12 ಗಂಟೆಗಳ ನಂತರ ಮತ್ತೆ ಒಟ್ಟಿಗೆ ನಿಲ್ದಾಣದಲ್ಲಿರ್ತವೆ. ಅವು ಬೆಳಿಗ್ಗೆ 8 ಗಂಟೆಗೆ ಹೊರಟಿದ್ರಿಂದ 12 ಗಂಟೆಗಳ ನಂತರ ಅಂದ್ರೆ ಸಾಯಂಕಾಲ ಅಂದ್ರೆ ರಾತ್ರಿ 8 ಗಂಟೆಗೆ 2 ಬಸ್ಸುಗಳು ಮತ್ತೆ ದೆಹಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದೇ ಸಮಯದಲ್ಲಿ ನಿಂತಿರ್ತವೆ. ಸರಿ ಮಕ್ಳೇ, ನಾವು HCF ಮತ್ತು LCM ಎರಡನ್ನೂ ಕಲ್ತ್ವಿ. ಈಗ ಇವೆರಡಕ್ಕೂ ಇರೋ ಒಂದೇ ಒಂದು ಮುಖ್ಯ ವ್ಯತ್ಯಾಸವನ್ನ ನೋಡೋಣ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಯಾವತ್ತೂ ಕನ್ಫ್ಯೂಷನ್ ಆಗಲ್ಲ. ಇದೊಂದು ಗೋಲ್ಡನ್ ರೂಲ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಮತ್ರ ಇರೋ ವಸ್ತುಗಳನ್ನ ದೊಡ್ಡ ದೊಡ್ಡ ಗುಂಪುಗಳಾಗಿ ಹಂಚಬೇಕು, ವಿಭಾಗಿಸ್ಬೇಕು ಅಂದಾಗ HCF ಬಳಸಿ. ಇಲ್ಲಿ ಬರುವ ಉತ್ತರ ಕೊಟ್ಟಿರೋ ಸಂಖ್ಯೆಗಳಿಗಿಂತ ಯಾವಾಗ್ಲೂ ಚಿಕ್ಕದಿರತ್ತೆ. ಅದೇ ರೀತಿ ಬೇರೆ ಬೇರೆ ಸಮಯದಲ್ಲಿ ನಡೆಯೋ ಘಟನೆಗಳು ಮತ್ತೆ ಯಾವಾಗ ಒಟ್ಟಿಗೆ ಸೇರ್ತಾವೆ, ಭೇಟಿಯಾಗ್ತವೆ ಅಂತ ಕಂಡಿಡಿಬೇಕಾದ್ರೆ LCM ಬಳಸಿ. ಇಲ್ಲಿ ಬರುವ ಉತ್ತರ ಕೊಟ್ಟಿರೋ ಸಂಖ್ಯೆಗಳಿಗಿಂತ ಯಾವಾಗ್ಲೂ ದೊಡ್ಡದಿರತ್ತೆ. ಸರಿ, ಇಷ್ಟೆಲ್ಲ ಕಲಿತ್ಮೇಲೆ ಒಂದು ಚಿಕ್ಕ ಪರೀಕ್ಷೆ ಬೇಡ್ವೇ? ರೆಡಿ? ಇಲ್ಲಿದೆ ನಿಮ್ಗಾಗಿ ಕೆಲವು ಪ್ರಶ್ನೆಗಳು. ನೀವೇ ಬಿಡಿಸೋಕ್ ಪ್ರಯತ್ನ ಮಾಡಿ ನೋಡಿ. ಮೊದಲನೇ ಪ್ರಶ್ನೆ, ಶ್ರೀರಾವ್ ಹತ್ರ 20 ಗುಲಾಬ್ ಜಾಮೂನು ಮತ್ತು 24 ರಸಗುಲ್ಲ ಇದೆ. ಅವರು ಮ್ಯಾಕ್ಸಿಮಮ್ ಎಷ್ಟು ಒಂದೇ ರೀತಿಯ ತಟ್ಟೆಗಳನ್ನ ಸಿದ್ಧಪಡಿಸ್ಬೋದು? ಇಲ್ಲಿ ಹಂಚೋದು ಮುಖ್ಯ ಅಲ್ವಾ? ಎರಡನೇ ಪ್ರಶ್ನೆ, ಒಂದು ವಾಚ್ ಪ್ರತಿ 10 ನಿಮಿಷಕ್ಕೆ, ಇನ್ನೊಂದು ಫೋನ್ ಪ್ರತಿ 15 ನಿಮಿಷಕ್ಕೆ ಬೀಪ್ ಆಗುತ್ತೆ. ಅವು ಮತ್ತೆ ಯಾವಾಗ ಒಟ್ಟಿಗೆ ಬೀಪ್ ಆಗ್ತವೆ? ಇಲ್ಲಿ ಒಟ್ಟಿಗೆ ಸೇರೋದು ಮುಖ್ಯ. ಮತ್ತು ಮೂರನೇದ್ರಲ್ಲಿ 8 ಮತ್ತು 12ರ HCF ಮತ್ತು LCM ಎರಡನ್ನೂ ಕಂಡುಹಿಡಿಯಿರಿ. ಕೊನೆಯದಾಗಿ ನಿಮಗೊಂದು ಯೋಚನೆ. ಈ HCF ಮತ್ತು LCM ಕೇವಲ ಗಣಿತದ ಪುಸ್ತಕದಲ್ಲಿರೋ ಲೆಕ್ಕಗಳಲ್ಲ. ನಿಮ್ಮ ಅಮ್ಮ ಅಡುಗೆ ಮಾಡುವಾಗ, ನೀವು ಫ್ರೆಂಡ್ಸ್ ಜೊತೆ ಆಟ ಆಡುವಾಗ, ನಿಮ್ಮ ಶಾಲೆಯ ಟೈಮ್ ಟೇಬಲ್, ಹೀಗೆ ಎಲ್ಲ ಕಡೆ ಇವು ಅಡಗಿವೆ. ಮುಂದಿನ ಸಾರಿ ಇಂಥ ಸಂದರ್ಭ ಬಂದಾಗ ಇದರಲ್ಲಿ HCF ಇದೆಯಾ ಅಥವಾ LCM ಇದೆಯಾ ಅಂತ ಯೋಚಿಸ್ನೋಡಿ. ಆಗ ನೋಡಿ ಗಣಿತ ಎಷ್ಟು ಮಜಾ ಅನ್ಸುತ್ತೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.